ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ಅದ್ರ ಜೊತೆಲಿ ಒಂದು ವಿಷಯ ಏನಂತ ಹೇಳಿದ್ರೆ, ಈಗ ಕೆಲವರು ಹೇಳ್ತಾರಲ್ಲ, ನಾನು ಯಾರೋ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀವಿ, ಅವ್ರ ಬಗ್ಗೆ ಫುಲ್ ತಿಳ್ಕೊಂಡಿದೀವಿ ಅಂತೆಲ್ಲ ಹೇಳಿ. ಅದೇ ತರನೇ ಇದು ಮಾರ್ಕೆಟು ಅಷ್ಟೇ. ಇದರಲ್ಲಿ ಆಪ್ಷನ್ ಸೆಲ್ಲರ್ಸ್ಗಳು ನಮ್ಮನ್ನು ಅರ್ಥ ಮಾಡ್ಕೊಂಡಂಗೆ, ಅಥವಾ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗಳು ನಮ್ಮನ್ನ ರೀಟೇಲರ್ಸ್ಗಳನ್ನ ಅರ್ಥ ಮಾಡ್ಕೊಂಡಂಗೆ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ನಾವು ನಮ್ಮನ್ನ ಅರ್ಥ ಮಾಡ್ಕೊಳಕ್ ತುಂಬಾ ಕಷ್ಟ ಪಡ್ತಾ ಇದೀವಿ, ಆದ್ರೆ ಅವ್ರು ನಮ್ಮನ್ನ ಕರೆಕ್ಟಾಗಿ ಅರ್ಥ ಮಾಡಿ ಇಟ್ಕೊಂಡಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೋಡಿ, ಮೊನ್ನೆ ಇಲ್ಲಿಂದ ಗ್ಯಾಪ್ ಡೌನ್ ಆಗಿದ್ದು ಅಲ್ವಾ? ಲಾಂಗ್ ಗ್ಯಾಪ್ ಡೌನ್ ಆಯ್ತು. ಗ್ಯಾಪ್ ಡೌನ್ ಆದ ನಂತರ ಮಾರ್ಕೆಟ್ ಮೇಲೆ ಬಂದು ರೀಟೆಸ್ಟ್ ಬರ್ತಾ ಇದೆ. ಆದ್ರೆ ಯಾರಿಗೂ ಟ್ರೇಡ್ ತಗೊಳಕ್ ಆಗದಿರೋ ರೀತಿಯಲ್ಲಿ ಬರ್ತಾ ಇದೆ. ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಫಾಲೋ ಆಗಿತ್ತು ಮಾರ್ಕೆಟ್. ತಿರ್ಗಾ ಮೇಲ್ ಹೋಗಂಗ್ ಮಾಡಿ ಅವತ್ತು ಹೋಗ್ಲಿಲ್ಲ, ಅಲ್ಲೇ ಇತ್ತು. ನೆಕ್ಸ್ಟ್ ಡೇ ತಿರ್ಗಾ ಗ್ಯಾಪ್ ಅಪ್ ಆಯ್ತು, ಮೇಲ್ ಹೋಗ್ಲಿಲ್ಲ, ಬಂದು ತಿರ್ಗಾ ಮೇಲ್ ಹೋಗಕ್ ಶುರು ಆಯ್ತು. ನೆಕ್ಸ್ಟ್ ಎಕ್ಸ್ಪೈರಿ ಡೇ ನಲ್ಲಿ ಒಂದೇ ರೇಂಜ್ ಒಳಗಿದ್ದು ಟೈಮ್ ಪಾಸ್ ಮಾಡ್ತು. ತಿರ್ಗಾ ಇವತ್ತು ನೋಡಿ ಗ್ಯಾಪ್ ಅಪ್ ಆಯ್ತು. ಸೊ ಈಗ ನಮ್ಗೆ ಕ್ಲಿಯರ್ ಇರುತ್ತೆ, ಓಕೆ, ಏನು ಈ ಗ್ಯಾಪ್ ಅನ್ನ ಮಾರ್ಕೆಟ್ ಫಿಲ್ ಮಾಡುತ್ತೆ ಅಂತ. ನಿಮ್ಗೆ ಅದನ್ನ ಕ್ಲಿಯರ್ ಆಗಿ ಒಂದು ಬಾಕ್ಸ್ ಆಗಿ ತೋರಿಸ್ತೀನಿ ನೋಡಿ, ಹೇಗಾಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಹೇಳಿ. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ, ಓಕೆನಾ? ಸೊ ಮಾರ್ಕೆಟ್ ಕ್ಲಿಯರ್ ಆಗಿ ಗ್ಯಾಪ್ ಅನ್ನ ಫಿಲ್ ಮಾಡ್ಲಿಕ್ಕೆ ಓಪನ್ ಆಗಿದೆ. ಇಲ್ಲಿ ಇವತ್ತು ಬೆಳಿಗ್ಗೆ ಅದಲ್ಲೂ ನಾಟಕ ಇದೆ. 735 ಇಲ್ಲಿ ತೋರಿಸ್ತಿದೆ. ಆಕ್ಚುಲಿ ಪ್ರೀ ಮಾರ್ಕೆಟ್ ಅಲ್ಲಿ 695ಕ್ಕೆ ಓಪನ್ ಆಗಿದೆ. ಓಕೆನಾ? ಓಪನ್ ಆಗಿದ್ದು ಇದೇ ಜಾಗದಲ್ಲಿ, ಈ ಜಾಗದಲ್ಲಿ ಓಪನ್ ಆಗಿ ಮಾರ್ಕೆಟ್ ಗ್ಯಾಪ್ ಫಿಲ್ ಮಾಡಕ್ಕೆ ಹೋಗಿದೆ. ಗ್ಯಾಪ್ ಫಿಲ್ ಮಾಡಕ್ ಹೋದಾಗ ಮಾರ್ಕೆಟ್ ಇದೇ ಜಾಗಕ್ಕೆ ಬೆಳಿಗ್ಗೆನೆ 2 ಕ್ಯಾಂಡಲ್ ಮುಗಿಸಿದೆ. ಆದ್ರೆ ಏನ್ ಬ್ಯೂಟಿ ಅಂತ ಹೇಳಿದ್ರೆ, ನಾವು ಗ್ಯಾಪ್ ಫಿಲ್ ಆಗುತ್ತೆ ಅಂತ ಹೇಳಿ ನಾವೇನಾದ್ರು ಸಿ ನೋಡ್ತಾ ಇದ್ರೆ, ಸಿ ನಲ್ಲಿ ನೋಡಿ ಫಸ್ಟ್ ಕ್ಯಾಂಡಲ್ ರೆಡ್. ನೀವು ಬೈ ಮಾಡ್ತಾ ಇರ್ತೀರಿ, ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ, ಮೇಲ್ ಹೋಗ್ತಿದೆ ಅಂತ ನೀವು ಬೈ ಮಾಡ್ತಾ ಇರ್ತೀರಿ. ಬಟ್ ಮಾರ್ಕೆಟ್ ಮೇಲ್ ಹೋಗ್ತಾ ಇಲ್ಲ, ಮಾರ್ಕೆಟ್ ಕೆಳಗೆ ಬರ್ತಾ ಇದೆ. ಸೆಕೆಂಡ್ ಕ್ಯಾಂಡಲ್ ಮೇಲ್ ಹೋಗೋಕೆ ಶುರು ಆಗುತ್ತೆ. ನಮ್ ಸ್ಟಾಪ್ ಲಾಸ್ ಎಲ್ಲ ಹಿಟ್ ಮಾಡಿದ ನಂತರ ಸೆಕೆಂಡ್ ಕ್ಯಾಂಡಲ್ ಮೇಲ್ ಹೋಗೋಕೆ ಶುರು ಆಗುತ್ತೆ. ಸೆಕೆಂಡ್ ಕ್ಯಾಂಡಲ್ ಮೇಲ್ ಹೋದ ನಂತರ ನಾವೇನ್ ಮಾಡ್ತೀವಿ, ತಿರ್ಗಾ ಒಳಗೆ ಹೋಗುತ್ತೇನೋ ಮಾರ್ಕೆಟ್ ಬ್ರೇಕ್ ಆಗಿ, ಅಥವಾ ಇದು ಒಳಗೆ ಇನ್ನೂ ಸ್ವಲ್ಪ ಅಪ್ ಟ್ರೆಂಡ್ ಆಗ್ಬೋದು ಅನ್ಕೊಂಡವ್ರಿಗೆ ಲಾಸ್. ಇಲ್ಲ ಅನ್ನೋರು ಪಿ ಬರ್ತಾರೆ. ಕರೆಕ್ಟಾ? ಪಿ ಬಂದಾಗ ನೋಡಿ, ಅಂದ್ರೆ ನಾನು ಹೇಳ್ತಿರೋದು ನಮ್ಮ ಮೈಂಡ್ ಸೆಟ್ಗಳಿಗೂ ಮಾರ್ಕೆಟ್ಗೂ ಇರುವಂತಹ ಅರ್ಥ. ಮೂರನೇ ಕ್ಯಾಂಡಲ್ ನೋಡಿ, ಮೂರನೇ ಕ್ಯಾಂಡಲ್ ಮಾರ್ಕೆಟ್ ಏನ್ ಮಾಡಿದೆ, ಅಲ್ಲಿಂದ ಫಾಲ್. ಅರೆ 4 ಕ್ಯಾಂಡಲ್ ಆದ್ರೂ ಅದು ಓಪನಿಂಗ್ ಅನ್ನು ಮಾತ್ರ ಟಚ್ ಮಾಡಿತ್ತು, ಅದಕ್ಕಿಂತ ಜಾಸ್ತಿ ಮೇಲೆ ಹೋಗ್ಲೇ ಇಲ್ಲ. ಮತ್ತೆ ಫರ್ದರ್ ಫಾಲ್ ಅಲ್ಲೇ ಇತ್ತು ಮಾರ್ಕೆಟ್. ಹೌದಾ? ಅದೇ ಪುಟ್ ಆಪ್ಷನ್ ಅಲ್ಲಿ ಬರ್ಲೇ ಇಲ್ಲ. ನಾವೇನ್ ಮಾಡ್ತೀವಿ, ಇಲ್ಲಿ ಫಾಲ್ ಆಗ್ತಾ ಇದೆ, ಇಲ್ಲಿ ಗ್ಯಾಪ್ ಫಿಲ್ ಆಯ್ತು. ಸೊ ಗ್ಯಾಪ್ ಫಿಲ್ ಆದ ತಕ್ಷಣ ರೀಟೆಸ್ಟ್ ಆಯ್ತು, ಬೀಳುತ್ತೆ ಬೀಳುತ್ತೆ ಅನ್ಕೊಂಡಾಗ ಬೀಳಲಿಲ್ಲ, ತಿರ್ಗಾ ಮೇಲೇನೆ ತಕೊಂಡೋದ. ಸೊ ಮೇಲೆ ತಗೊಂಡು ಈ ಸಲ ಏನಾಯ್ತು, ಆ ಗ್ಯಾಪ್ ಗಿಂತ ಜಾಸ್ತಿ ಎಕ್ಸ್ಟ್ರಾ ಹೊರಗಡೆ ಕ್ಲೋಸಿಂಗ್ ಕೊಟ್ಟ. ಈ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಕ್ಲೋಸಿಂಗ್ ಹೊರಗಡೆ ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡು ನಾವು ಸಿ ಅಲ್ಲಿ ಎಂಟ್ರಿ ಆಗಕ್ಕೆ ಹೋಗ್ತೀವಿ. ಆದ್ರೆ ವಿಷಯ ಏನಂದ್ರೆ, ಸಿ ಬೆಳಿಗ್ಗೆ ಬಂದಂತ ಮೂಮೆಂಟಮ್ ಅನ್ನ ಬ್ರೇಕೇ ಮಾಡಿಲ್ಲ. ಇದೆಲ್ಲ ನಾವು ಅರ್ಥ ಮಾಡ್ಕೊಂಡಿಲ್ಲ, ನಾವು ಮರ್ತು ಬಿಟ್ಟಿರ್ತೀವಿ. ಟ್ರೇಡ್ ಮಾಡೋ ಟೈಮಲ್ಲಿ ನಾವು ಮರ್ತು ಬಿಟ್ಟಿರ್ತೀವಿ. ಆದ್ರೆ ಮಾರ್ಕೆಟ್ ಅಲ್ಲಿ ಇರುವಂತಹ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು ನಮ್ಮನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅರ್ಥ ಮಾಡ್ಕೊಂಡು ನಮ್ಮ ಬಿಹೇವಿಯರ್ ಪ್ರಕಾರವಾಗಿ ಅವರು ಮಾರ್ಕೆಟ್ ಅನ್ನ ಟ್ರೆಂಡ್ ಅನ್ನ ತಿರುಗಿಸ್ತಾರೆ. ಓಕೆನಾ? ಸೊ ಇಲ್ಲಿ ಸಿ ಹೋಗುತ್ತೆ ಅಂತ ಯಾರೆಲ್ಲ ತಗೊಂಡಿದಾರೋ ಅವ್ರೆಲ್ಲರಿಗೂ ಇಲ್ಲಿ ಸ್ಟಾಪ್ ಲಾಸ್ ಇಟ್ ಮಾಡ್ತಾರೆ. ಸರಿ, ಇಲ್ಲಿ ಸ್ಟಾಪ್ ಲಾಸ್ ಇಟ್ ಆದ್ಮೇಲೆ ನೆಕ್ಸ್ಟ್ ಪಿ ಎ ಹೋಗೋದು ಅಂತ ಲೆಕ್ಕ ಹಾಕಿದಾಗ ಪಿನೂ ಇಲ್ಲ, ಸಿನೂ ಇಲ್ಲ, ಎರಡೂ ಕಡೆನೂ ತಾಳಮದ್ದಳೆ ಅಂತ ನಮ್ಮ ಕಡೆ. ಈಚೆಯಿಂದ ಆಚೆ, ಆಚೆಯಿಂದ ಈಚೆ, ಎರಡೂ ಕಡೆನೂ ಹೋಗಕ್ ಬಿಡಲ್ಲ. ಹೋಗಕ್ ಬಿಡದೆ ಮಾರ್ಕೆಟ್ ನಮ್ಮನ್ನ ಏನ್ ಹೇಳ್ತಾರೆ, ನಮ್ಮನ್ನ ಗಿರ್ಗಿಟ್ಲೆ ತರ ತಿರುಗಿಸ್ಬಿಡುತ್ತೆ. ನಾವು ಸಿ ಕಡೆ ಹೋದಾಗ ಪಿ ಹೋಗುತ್ತೆ, ಪಿ ಕಡೆಗೆ ಹೋದಾಗ ಸಿ ಹೋಗುತ್ತೆ. ಈ ರೀತಿ ಮಾಡಿ ಮಾರ್ಕೆಟ್ ನಮ್ಗೆ ಎರಡೂ ಕಡೆ ಲಾಸ್ ಮಾಡ್ಕೊಂಡು ಕೊನೆಗೆ ನಮ್ಗೆ ಇದು ಅರ್ಥವೇ ಆಗದೆ, ಏನ್ ಮಾಡ್ಬೇಕಂತ ಗೊತ್ತಾಗದೆ ನಾವು ಕೂತಿರ್ತೀವಿ ಲಾಸ್ ಮಾಡ್ಕೊಂಡು. ಆದ್ರೆ ಮಾರ್ಕೆಟ್ ಮಾತ್ರ ಕ್ಲಿಯರ್ ಆಗಿ ತನಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡಿರುತ್ತೆ. ಬೆಳಿಗ್ಗೆ ಓಪನ್ ಆಗಿದ್ದು ಇಲ್ಲಿ, ಕ್ಲೋಸಿಂಗ್ ಆಗಿದ್ದು ಇಲ್ಲಿ, ಅದಕ್ಕೆ ಏನ್ ಬೇಕು ಅಷ್ಟನ್ನದು ಮಾಡ್ಕೊಂಡಿದೆ. ಕರೆಕ್ಟಾ? ಸೊ ಈಗ ನಾವು ಪ್ರಾಫಿಟ್ ಮಾಡಿದೀವಿ. ನಮ್ದು ಸ್ಕ್ರೀನ್ ಶಾಟ್ಸ್ ಅನ್ನ ಟೆಲಿಗ್ರಾಮ್ ಅಲ್ಲಿ ನೋಡ್ತಾ ಇದ್ದೀರಿ. ನಾವು ಆಲ್ರೆಡಿ ಇವತ್ತು 50 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದೀವಿ. ಒಂದೇ ಟ್ರೇಡ್ ಮಾಡಿದ್ದು, ಆ ಒಂದು ಟ್ರೇಡ್ ಅಲ್ಲಿ ಆರಾಮಾಗಿ 50 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿ ಸುಮ್ಮನೆ ಇದೀವಿ. ಯಾಕೆ ಈ ರೀತಿ ಆಗುತ್ತೆ ಅನ್ನೋದಕ್ಕೆ ನಾವು ಸ್ವಲ್ಪ ನೋಡೋದಾದ್ರೆ, ಇವತ್ತು ಶುಕ್ರವಾರ ಪೊಸಿಷನ್ ಮಾಡಬೇಕು. ನಾಳೆಯಿಂದ 3 ದಿವಸ ರಜೆ, ಶನಿವಾರ ಭಾನುವಾರ ಸೋಮವಾರ 3 ದಿವಸ ರಜೆ. ಡಿ ಕೆ ಆಗೇ ಆಗುತ್ತೆ.
ಇಂಥ ದಿನಗಳಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಕಡೆ ಸಿಇನು ಸೆಲ್ ಮಾಡ್ತಾರೆ, ಈ ಕಡೆ ಪಿಇ ಸೆಲ್ ಮಾಡ್ತಾರೆ, ಎರಡೂ ಕಡೆನೂ ಸೆಲ್ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ 3 ದಿವಸದಲ್ಲಿ ಮಾರ್ಕೆಟ್ ಎಲ್ಲೇ ಹೋದ್ರು ಸಹ ಒಂದು ರೇಂಜ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅಂತ. ಸೊ ಟು ಬಿ ಸೇಫರ್ ಸೈಡ್ ಎರಡೂ ಕಡೆ ಸೆಲ್ ಮಾಡ್ತಾರೆ. ಈಗ 3 ದಿವಸ ಬಿಟ್ಟು 4ನೇ ದಿವಸ ಬರೋದ್ರೊಳಗೆ ಎರಡೂ ಪ್ರೀಮಿಯಂ ಇಂದನೂ ಅವರಿಗೆ ಮಿನಿಮಮ್ ಅವರ ಪ್ರಾಫಿಟ್ ಸಿಕ್ಕಿರುತ್ತೆ. ಕರೆಕ್ಟಾ? ಅದಾದ್ಮೇಲಿಂದ ಇರೋದು 3 ದಿವಸ. ಸೊ ಇನ್ನೊಂದು 3 ದಿವಸದಲ್ಲಿ ಅದು ಒಂದ್ಸಲಿಗೆ ಮೇಲೆ ಒಂದ್ಸಲಿಗೆ ಕೆಳಗೆ ಮತ್ತಿರ್ಗ ಬಂದು ನಡುನಲ್ಲಿ ಬಂದು ನಿಂತ್ಕೊಂಡಾಗ ಅವರ ಪ್ರೀಮಿಯಂ ಎರಡೂ ಕಡೆಯಿಂದನೂ ಪ್ರಾಫಿಟ್ ಆಗಕ್ಕೆ ಶುರು ಆಗುತ್ತೆ. ಸೊ ಇದು ಅವರ ಒಂದು ಟ್ರೆಂಡ್. ಈ ಒಂದು ಸ್ಟ್ರಾಟಜಿ ನಮಗ್ ಗೊತ್ತಿತ್ತಂತಾದ್ರೆ ನಾವು ಅದು ಪ್ರಕಾರವಾಗಿ ನಾವು ನಮ್ಮ ಆಕ್ಷನ್ ಅನ್ನ ಮಾಡಬಹುದು. ನಾವೇನಂತ ಹೇಳಿದ್ರೆ ಅದ್ರ ಆಕ್ಷನ್ ಯಾಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಗಮನ ಕೊಡೋದು ಕಮ್ಮಿ ಆಗೋದ್ರಿಂದಾಗಿ ನಮಗೆ ಇದೆಲ್ಲ ಆಗುವಂತದ್ದು. ಸೊ ಇನ್ಮೇಲಾದ್ರೂ ಗಮನ ಕೊಡಿ. ಹಾಲಿಡೇಸ್ ಅಲ್ಲಿ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ತಿರ್ಗಾ ನಿಮ್ಗೋಸ್ಕರ ತಿರ್ಗಾ ನೋಡಿ, 18th ಹಾಲಿಡೇ ಇದೆ, 18th ಹಾಲಿಡೇ ಇದೆ, 19th ಇದೆ, 20th ಇದೆ. ಕರೆಕ್ಟ್ ಅಲ್ವಾ? 3 ದಿವಸ ರಜೆ ಇದೆ. ಸೊ ಒನ್ ಡೇ ಎಕ್ಸ್ಟ್ರಾ, ಅಂದ್ರೆ ಇವಾಗ್ಲೂ ಒನ್ ಡೇ ಎಕ್ಸ್ಟ್ರಾ ಇದ್ದಂಗೆ ಅವತ್ತು ಒನ್ ಡೇ ಎಕ್ಸ್ಟ್ರಾ ಇದೆ. ಅವತ್ತು ನೋಡಿ ಎಕ್ಸ್ಪೈರಿ ಬಂದು 17th ಇದೆ. ಆ 17th ಎಕ್ಸ್ಪೈರಿಯನ್ನ ಅಬ್ಸರ್ವ್ ಮಾಡಿ. ಅದು ಖಂಡಿತವಾಗ್ಲೂ ಈ 3 ದಿವಸಕ್ಕೆ ಯೂಸ್ ಆಗೋ ರೀತಿಯಲ್ಲಿ ಅವರು ಅದನ್ನ ಫ್ರೇಮ್ ಮಾಡಿರ್ತಾರೆ. ಸೊ ದಟ್ ಅಲ್ಲಿ ಅವ್ರಿಗೆ 3 ದಿವಸದಲ್ಲಿ ಪ್ರಾಫಿಟ್ ಆಗುವ ರೀತಿಯಲ್ಲಿ ಇರುತ್ತೆ. ಸೊ ಇಂಥ ದಿನಗಳನ್ನ ನಾವು ನೋಟ್ ಮಾಡಿ ಇಟ್ಕೊಬೇಕು. ಅವಾಗ ಮಾರ್ಕೆಟ್ ಎರಡು ಕಡೆ ಹೋಗುತ್ತೆ ಅಂತ ಗೊತ್ತಿದ್ದಾಗ ನಾವು ಒಂದೇ ಡೈರೆಕ್ಷನ್ ಅಲ್ಲಿ ಕೂತ್ಕೊಬಾರ್ದು. ಎರಡೂ ಡೈರೆಕ್ಷನ್ ಅಲ್ಲೂ ನಾವು ನಮ್ಮ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಅರ್ನಿಂಗ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ ಇದ್ದೇ ಇರುತ್ತೆ. ಸೊ ಮಿಸ್ ಮಾಡದೆ ಇಂಥ ಅವಕಾಶಗಳಿಗೆ ಸಿಗಬೇಕಾದ್ರೆ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.